ಗಾಯ್ಸ್, ನಾನಿವತ್ತು ತೃಪ್ತಿ ಥಿಯೇಟರ್ಸ್ ಅವರ ಹತ್ರ ಬಂದಿದ್ದೇನೆ. ಅವರ ಓನರ್. ನಾವು ಅವರ ಹತ್ರ ಮಾತಾಡುವ ಈಗ. ನಮಸ್ತೆ ಸರ್. ನಿಮ್ಮ ಹೆಸರು? ಗೋಕರಾಜ್. ನೀವು ಎಷ್ಟು ವರ್ಷ ಆಯಿತು ಇಲ್ಲಿ ಇದು ಸ್ಟಾರ್ಟ್ ಮಾಡಿ? ಟೋಟಲ್ 30 ವರ್ಷ ಆಯ್ತು. ಓಕೆ. ಟೋಟಲ್ ಇಲ್ಲಿ ಕ್ಯಾಟ್ರಿಂಗ್ ಮಾಡ್ತಾ ಇದ್ದೇವೆ. ನೀವಂದ್ರೆ ಫಂಕ್ಷನ್ಸ್ಗೆಲ್ಲ ರೆಡಿ ಮಾಡಿ ಕ್ಯಾಟ್ರಿಂಗ್ ಡೆಲಿವರಿ ಏನೆಲ್ಲ ಫಂಕ್ಷನ್ಸ್ಗೆ ನೀವು ಇದು ಮಾಡ್ತೀರಿ? ಇದು ಮೆಹಂದಿ ಫಂಕ್ಷನ್, ಮದುವೆದು, ಓಕೆ. ಮದುವೆ ಫಂಕ್ಷನ್, ರಿಸೆಪ್ಷನ್ ಇದೆಲ್ಲ ಮಾಡ್ತೀವಿ. ನಿಮ್ದಂದ್ರೆ ಬೇರೆ ಎಲ್ಲಿಯಾದ್ರೂ ಹೋಟೆಲ್ ಏನಾದ್ರು ಉಂಟಾ? ಹೋಟೆಲ್ ಮಾರನ್ಬೆಟ್ಟಲ್ಲಿ ಮಾರನ್ಬೆಟ್ಟ ಹೋಟೆಲ್. ಅಲ್ಲಿ ಫಾಸ್ಟ್ ಫುಡ್, ಚಿಲ್ಲಿ ಚಿಕನ್, ಸುಕ್ಕ ಅದೆಲ್ಲ ಸಿಗ್ತದೆ. ನಿಮ್ದು ಸ್ಪೆಷಾಲಿಟಿ? ಬಿರಿಯಾನಿ ಸ್ಪೆಷಲ್. ಅಂದ್ರೆ ಎಷ್ಟು ಮಂದಿ ತನಕ ನೀವು ಆರ್ಡರ್ ತಗೊಳ್ತೀರಿ? ಎಷ್ಟು ಜಾಸ್ತಿ ಬಂದದಷ್ಟು ಒಳ್ಳೇದು. 2,000 ತನಕ ಈಗ ಬರ್ತಾ ಉಂಟು, ರನ್ನಿಂಗ್ ಆಗ್ತಾ ಉಂಟು. ಇವರ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಯಾರಿಗಾದ್ರೂ ಏನಾದ್ರೂ ಫಂಕ್ಷನ್ಸ್ ಎಲ್ಲ ಇರುವಾಗ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ಅವರ ಹೋಟೆಲ್ಗೆ ಕೂಡ ಹೋಗುವ, ಮತ್ತೆ ಅಲ್ಲಿ ನೋಡುವ ಎಂತೆಲ್ಲ ಉಂಟು ಅಂತ. ನೀವು ನಮಗೆ ಆಪರ್ಚುನಿಟಿ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಾವು ಹೋಟೆಲ್ಗೆ ಕೂಡ ಬಂದು ವಿಸಿಟ್ ಮಾಡ್ತೇವೆ ಇವತ್ತು. ಥ್ಯಾಂಕ್ ಯು. ಇದವರ ಹೋಟೆಲ್ ತೃಪ್ತಿ ಫಾಸ್ಟ್ ಫುಡ್ ಅಂತ. ಇದು ಮಾರನೇ ಕಟ್ಟದಲ್ಲಿ ಉಂಟು. ಇಲ್ಲಿ ನಿಮಗೆ ಮಧ್ಯಾಹ್ನ ಕೂಡ ಊಟ ಎಲ್ಲ ಸಿಗ್ತದೆ. ಇವನ್ ಸಂಜೆ ಫಾಸ್ಟ್ ಫುಡ್ ಎಲ್ಲ ಉಂಟು. ಚೈನೀಸ್ ಐಟಮ್ ಕೂಡ ಮಾಡ್ತಾರೆ. ಇಲ್ಲಿ ಬಂದು ಕೂತ್ಕೊಂಡು ತಿಂದು ಹೋಗ್ಬೋದು, ಅಥವಾ ಪಾರ್ಸೆಲ್ ಕೂಡ ತಗೊಂಡು ಹೋಗ್ಬೋದು. ಅವ್ರು ಪಾರ್ಸೆಲ್ ಕೂಡ ಕೊಡ್ತಾರೆ. ಒಳ್ಳೊಳ್ಳೆ ತಿಂಡಿ ಎಲ್ಲ ಮಾಡ್ತಾರೆ ಅವರು. ಇದು ಅವರ ಕೇಟರಿಂಗ್ ಇದು ಪ್ಲೇಸ್. ಅವರಿಗೆ ಇವತ್ತು ಆರ್ಡರ್ ಉಂಟು, ಹಾಗೆ ಮಾಡ್ತಿದ್ದಾರೆ. ಇದು ಮಟನ್ ಕರಿ. ಇದು ರಸಂ ತರ, ಮತ್ತೆ ಪಾಯಸ, ಮತ್ತೆ ವೆಜಿಟೇಬಲ್ ಕರಿ. ಇವರು ಇಲ್ಲೇ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಇಲ್ಲಿ ಮಾಡುದು. ಮದುವೆ ಫಂಕ್ಷನ್ಸ್ಗೆ, ಮತ್ತೆ ಹಾರ್ಟ್ ಎಂಗೇಜ್ಮೆಂಟ್, ಯಾವ್ದೆಲ್ಲ ಫಂಕ್ಷನ್ಸ್ ಇರ್ತದೆ ಎಲ್ಲ ಫಂಕ್ಷನ್ಸ್ಗೆ ಅವರು ಆರ್ಡರ್ಸ್ ತಗೊಳ್ತಾರೆ. ಇವತ್ತು ಅವರು ನಮ್ಗೆ ಚಿಲ್ಲಿ ಹೇಗೆ ಮಾಡುದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನಾವು ನೋಡುವ ಏನೆಲ್ಲ ಬೇಕು ಅಂತ. ಅಲ್ಲಿ ನಮ್ಗೆ ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಎಲ್ಲ ಕಾಣ್ತದೆ, ಮತ್ತೆ ಕ್ಯಾಪ್ಸಿಕಮ್, ಕೊರಿಯಂಡರ್ ಲೀವ್, ಆನಿಯನ್. ಈಗ ಫಸ್ಟ್ ಅವರು ಚಿಕನ್ ಕ್ಲೀನ್ ಮಾಡಿ ತಂದ್ರು. ಅದಕ್ಕೆ ಈಗ ಸಾಲ್ಟ್, ರುಚಿಗೆ ಫಸ್ಟ್ ಉಪ್ಪು ಹಾಕಿದ್ದಾರೆ, ಮತ್ತೆ ಹಳದಿ ಪೌಡರ್ 1 ಟೀ ಸ್ಪೂನು, ಮತ್ತೆ ಚಿಲ್ಲಿ ಪೌಡರ್. ಅವರಂದ್ರೆ 4 kgsಗೆ ಮಾಡ್ತಾ ಇದ್ದಾರೆ. ಸೊ ಅವರ ಚಿಲ್ಲಿ ಪೌಡರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೀಳ್ತದೆ. ಇದಕ್ಕೆ ಈಗ ಕಾರ್ನ್ಫ್ಲವರ್ ಹಾಕಿದ್ರು. ಕಾರ್ನ್ಫ್ಲವರ್ ಹಾಕಿ ಈಗ ಅವರು ಕೂಡಿ ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿದ ನಂತರ ಅವರು ಫ್ರೈ ಮಾಡ್ಲಿಕ್ಕೆ ಹಾಕಿದ್ದಾರೆ. ಅವರು ಮ್ಯಾರಿನೇಟ್ ಮಾಡುದಿಲ್ಲ, ಯಾಕಂದ್ರೆ ಚಿಲ್ಲಿಗೆ ಇರ್ತಲ್ಲ. ಸೊ ಅವರು ಮ್ಯಾರಿನೇಟ್ ಮಾಡುದಿಲ್ಲ ಅಂತೆ. ಕಬಾಬಿಗೆ ಆದ್ರೆ ಅವರು ಮ್ಯಾರಿನೇಟ್ ಮಾಡಿ ಇಡ್ತಾರೆ 1 hour ಹಾಗೆ. ಇದು ಡೈರೆಕ್ಟ್ ಆಗಿ ಅವರು ಫ್ರೈ ಮಾಡ್ತಿದ್ದಾರೆ. ಈಗ ಒಳ್ಳೆ ಮಾಡಿ ಫ್ರೈ ಮಾಡ್ತಿದ್ದಾರೆ. ಈಗ ಅವರ ಫ್ರೈ ಆಯಿತು, ತೆಗೆದು ಈಗ ಒಂದು ಸ್ಟ್ರೈನರ್ ಅಲ್ಲಿ ಹಾಕಿಟ್ಟಿದ್ದಾರೆ. ಯಾಕಂದ್ರೆ ಎಕ್ಸ್ಟ್ರಾ ಆಯಿಲ್ ಅದು ಕೆಳಗೆ ಏನೋ ಇಟ್ಟಿದ್ದಾರೆ, ಅದಕ್ಕೆ ಬೀಳ್ತದೆ. ಅದಕ್ಕೋಸ್ಕರ ನೋಡಿ ಎಲ್ಲ ಚಿಕನ್ ಫ್ರೈ ಆಗಿದೆ. ಈಗ ಚಿಲ್ಲಿ ಮಾಡ್ಲಿಕ್ಕೆ ಎಣ್ಣೆ ತೆಗೊಂಡಿದ್ದಾರೆ. ಅದಕ್ಕೆ ಜಿಂಜರ್ ಮತ್ತೆ ಗಾರ್ಲಿಕ್ ಹಾಕಿದ್ದಾರೆ. ಇದು ಫ್ರೈ ಮಾಡಿ ನಂತರ ಇದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕ್ತಾರೆ. ನೋಡಿ, ಗ್ರೀನ್ ಚಿಲ್ಲೀಸ್ ಹಾಕ್ತಾರೆ. ಇದು 4 kg ಮಾತ್ರ. ಸೊ ಅವರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಉಂಟು ಹಾಕುವ. ನಾವು 1-2 kg ಮಾಡುವಾಗ ಇಷ್ಟು ಕ್ವಾಂಟಿಟಿ ಬರುವುದಿಲ್ಲ. ಇದು ಕೂಡ ಫ್ರೈ ಮಾಡ್ತಿದ್ದಾರೆ, ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ಅವರು.
ಈಗ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದಾರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರ್ತಾರೆ. ಇದು ಬೇಗನೆ ಆಗ್ತದೆ, ಯಾಕಂದ್ರೆ ಅವರೆಲ್ಲ ರೆಡಿ ಮಾಡಿ ಇಡ್ತಾರಲ್ಲ. ಸೊ ಜಸ್ಟ್ ಪಟ್ ಪಟ್ ಆಗ್ತದೆ, ಇದು ಬೇಗ ಆಗ್ತದೆ. ಅಂದ್ರೆ ಅವರ ಗ್ಯಾಸ್ ಇದು ಫ್ಲೇಮ್ ಕೂಡ ಹಾಗೆ ಇರ್ತದೆ. ಕೇಟರಿಂಗ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಗ್ಯಾಸ್ ಯೂಸ್ ಮಾಡ್ತಾರಲ್ಲ. ಸಾಲ್ಟ್ ಹಾಕಿದ್ರು, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಈಗ ಇದಕ್ಕೆ ಕ್ಯಾಪ್ಸಿಕಮ್ ಅನ್ನು ಹಾಕಿದ್ದಾರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾರೆ. ಇದಕ್ಕೆ ಸೋಯಾ ಸಾಸ್ ಸ್ವಲ್ಪ ಚಿಲ್ಲಿ ಸಾಸ್ ಮತ್ತೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಫ್ರೈ ಮಾಡಿದ್ರು. ಸ್ವಲ್ಪ ನೀರು ಹಾಕ್ತಾರೆ. ನೀರು ಹಾಕಿ ಅದನ್ನು ಫ್ರೈ ಮಾಡ್ತಾರೆ. ಯಾಕಂದ್ರೆ ಅದು ಮಸಾಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಫ್ರೈ ಮಾಡ್ತಿರ್ತಾರೆ. ಮಸಾಲ ಒಳ್ಳೆ ಮಾಡಿ ಫ್ರೈ ಮಾಡ್ತಾರೆ. ಅದೇ ಕಾರಣ ಅದು ಫ್ಲೇವರ್ ಅಷ್ಟು ಒಳ್ಳೆ ಬರ್ತದೆ, ಟೇಸ್ಟ್ ಎಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾರೆ. ತುಂಬಾ ಹಾಕ್ತಾರೆ. ನಂತರ ಫ್ರೈ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾರೆ. ಇವರು 2 ಟೈಪ್ ಚಿಲ್ಲಿ ಮಾಡ್ತಾರೆ. ಒಂದು ಹೀಗೆ, ಇನ್ನೊಂದು ಬೇರೆ ಚೈನೀಸ್ ಟೈಪ್ ಮಾಡ್ತಾರೆ. ಅದು ಸಹ ಒಳ್ಳೇದಾಗ್ತದೆ. ಅವ್ರು ನಮ್ಗೆ ಚಿಲ್ಲಿ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡ ಹೇಗಿರುತ್ತೆ ಅಂತ. ಸೂಪರ್ ಉಂಟು. ಅವರ ಹತ್ರ ಎಲ್ಲ ಸಿಗ್ತದೆ, ಏನ್ ಬೇಕು ಐಟಮ್ಸ್ ಎಲ್ಲ ಮಾಡ್ತಾರೆ ಅವರು. ಸೂಪರ್ ಉಂಟು. ಇಲ್ಲಿಗೆ ನಾನು ಈ ವ್ಲಾಗ್ ಅನ್ನು ಎಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವರ ಅಡ್ರೆಸ್ ಎಲ್ಲ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡಿ ಅವರ ಹತ್ರ ಅವರಿಗೆ ಆರ್ಡರ್ ಕೊಡಿರಿ. ಒಳ್ಳೆ ಫುಡ್ ಮಾಡ್ತಾರೆ ಅವರು, ನೋಡಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.